ಶ್ರೀ ಗುರುಭ್ಯೋ ನಮಃ. ಜೀವ ಮುಖ್ಯ ಪ್ರಾಣಲಿಂಗ ನೀತಿ ಚೇನ್ನ ಅಂತ ಸೂತ್ರ ಏನಿದೆ ಅದಕ್ಕೆ ಹೊಂದಿಕೊಂಡಂತೆ ತತ್ವ ಪ್ರಕಾಶಕ ನೋಡಿ ಮುಗಿಸಿದ್ದೇವೆ. ಸತ್ತರ್ಕ ದೀಪಾವಳಿ ಮತ್ತು ತತ್ವ ಪ್ರದೀಪ ಇವತ್ತು ನಾವು ನೋಡಬೇಕು. ಜೀವ ಇತ್ಯಾದಿನ ಅಂತ ಪ್ರತೀಕ ಗ್ರಹಣ ಇದೆ, ಅದರಲ್ಲಿ ಒಂದು ವಾಕ್ಯ ನೋಡ್ಬೇಕಷ್ಟೆ. ಉಳಿದು ಪೂರ್ವ ಪಕ್ಷದಲ್ಲಿ ಹೆಚ್ಚಿನ ವ್ಯತ್ಯಾಸ ಏನೂ ಇಲ್ಲ. ಈ ಜೀವಾದಿಲಿಂಗ ಮುಕ್ತಂ ಜೀವ ಮುಖ್ಯ ಪ್ರಾಣಾಂತರ್ಯಾಮಿ ವಿಷ್ಣಾವೇವ ಉಪಪದ್ಯತೆ. ಪ್ರಾಣ ಶಬ್ದವಾಚ್ಯನಾದವನು ಮುಖ್ಯ ಪ್ರಾಣ ಆಗಬೇಕು ಅಥವಾ ಜೀವ ಆಗಬೇಕು ಅಂತ ನೀವೇನು ಪ್ರಶ್ನೆ ಮಾಡಿದರೆ, ಆ ಎಲ್ಲ ಲಿಂಗಗಳನ್ನು ಕೂಡ ಜೀವ ಮತ್ತು ಮುಖ್ಯ ಪ್ರಾಣರಲ್ಲಿ ಅಂತರ್ಯಾಮಿಯಾದ ವಿಷ್ಣುವಿನಲ್ಲಿ ನಮಗೆ ಹೊಂದಿಸಲಿಕ್ಕೆ ಸಾಧ್ಯ ಇದೆ. ಮತ್ತೆ ಈ ನಿತ್ಯನಾದಂತಹ ಭಗವಂತ ಈ ದೇಹದಲ್ಲಿ 100 ವರ್ಷ ಇರುವುದು ಹೇಗೆ ಅಂತ ಪ್ರಶ್ನೆ ಬಂದ್ರೆ, ತಸ್ಯ ನಿತ್ಯಸ್ಯಾಪಿ ಅಸ್ಮಿನ್ ದೇಹೇ ಶತವರ್ಷ ಅವಸ್ಥಾನ ಸಂಭವಾತ್. ಅವನು ನಿತ್ಯ ಹೌದು, ಆದರೆ ಈ ಜೀವ ಹುಟ್ಟಿದ ಮೇಲೆ ಜೀವನ ಜೊತೆಗೆ ಈ ದೇಹದಲ್ಲಿ 100 ವರ್ಷ ಅವನಿರ್ತಾನೆ. ಆದ್ರಿಂದ ಮುಖ್ಯ ಪ್ರಾಣ ದ್ವಾರ ಇದು ಜೀವನಲ್ಲಿ ಭಗವಂತ ಇದ್ದಾನೆ ಅಂತ ಅನ್ನೋದಕ್ಕೆ ಒಂದು ಸಮಾಧಾನ. ಮುಖ್ಯ ಪ್ರಾಣ ದ್ವಾರ ಇಂದ್ರಿಯ ಸಂವಾದ ಶರೀರ ಉತ್ಕ್ರಮಣಾದಿ ಸಂಭವಾತ್. ಶರೀರದಿಂದ ಹೊರಗೆ ಹೋದ, ಶರೀರದಿಂದ ಮತ್ತೆ ಶರೀರದ ಒಳಗೆ ಬಂದ ಅಂತಿದೆಯಲ್ಲ, ಅದನ್ನು ಹೇಗೆ ಹೊಂದಿಸುವುದು ಅಂದ್ರೆ, ಮುಖ್ಯ ಪ್ರಾಣ ದ್ವಾರ, ಮುಖ್ಯ ಪ್ರಾಣನಲ್ಲಿ ಭಗವಂತ ಇರ್ತಾನೆ. ಯಸ್ಮಿನ್ ಸ್ಥಿತಿ ಸ್ಥಾಸ್ಯಾಮಿ ಯಸ್ಮಿನ್ ಪ್ರಸ್ಥಿತಿ ಪ್ರಸ್ಥಾಸ್ಯಾಮಿ ಅಂತ ಷಟ್ಪ್ರಶ್ನೋಪನಿಷತ್ತಿನಲ್ಲಿದೆ. ಭಗವಂತ ಮುಖ್ಯ ಪ್ರಾಣನ ಜೊತೆಗೇನೆ ಈ ಶರೀರದಲ್ಲಿ ಪ್ರವೇಶ ಮಾಡಿರ್ತಾನೆ. ಮುಖ್ಯ ಪ್ರಾಣ ಹೊರಟು ಹೋದ್ರೆ ಅವನು ಕೂಡ ಹೊರಟು ಹೋಗ್ತಾನೆ ಅಂತ ಈಗ ಅದನ್ನ ಹೊಂದಿಸಬಹುದು. ಇಂದ್ರಿಯ ಸಂವಾದ, ಇಂದ್ರಿಯಗಳ ಜೊತೆಗೆ ಸಂವಾದ ಮಾಡುವುದು ಮತ್ತು ಶರೀರ ಉತ್ಕ್ರಮಣ, ಶರೀರದಿಂದ ಹೊರ ಹೋಗುವುದು, ಇದೆಲ್ಲವನ್ನು ಕೂಡ ಈ ರೀತಿಯಾಗಿ ಹೊಂದಿಸ್ಲಿಕ್ಕೆ ಸಾಧ್ಯ ಇದೆ ಅಂತ ಅವರ ತಾತ್ಪರ್ಯ. ಅತಃ ಜೀವಾದ್ಯಂತರ್ಯಾಮಿತ್ವೇನ ಸ್ಥಿತೋ ವಿಷ್ಣುರೇವ ಪ್ರಾಣಶಬ್ದಾಭಿಧೇಯ. ಜೀವ ಮುಖ್ಯ ಪ್ರಾಣದಲ್ಲಿರುವ ವಿಷ್ಣುವೇ ಪ್ರಾಣ ಎಂಬ ಶಬ್ದದಿಂದ ವಾಚ್ಯ, ಹೊರತು ಜೀವಾದಿಗಳಲ್ಲ. ಸ ಏತಮೇವ ಸೀಮಾನಂ ವಿದಾರ್ಯ ಇದಯಾದ್ವಾರ ಪ್ರಾಪದ್ಯತೆ ಇತ್ಯಾದಿನ. ಇದೆಲ್ಲ ನಮಗೆ ಯಾಕೆ ಹಾಗೆ ತೀರ್ಮಾನ ಮಾಡಬೇಕು ಅನ್ನೋದಕ್ಕೆ ಒಂದು ಸೂಚಕ ಇದೆ. ಏತಮೇವ ಸೀಮಾನಂ, ಈ ಬ್ರಹ್ಮರಂಧ್ರವನ್ನು ಸೀಳಿಕೊಂಡು ಹೋಗ್ತಾನೆ ಅಂತ ಈ ಥರ ಬಂದಿರುವುದರಿಂದ ಅಂತ ಇದಿಷ್ಟು ಸತ್ತರ್ಕ ದೀಪಾವಳಿ ಪದ್ಮನಾಭ ತೀರ್ಥರ ಮಾತಿನಲ್ಲಿರುವಂತಹ ವಿಚಾರ. ಜೀವಾಂತರ್ಯಾಮಿ ರೂಪೇಣ ಅವತಾರ ರೂಪೇಣ ಸರ್ವಗತತ್ವ ರೂಪೇಣ. ಜೀವನಲ್ಲಿ ಅಂತರ್ಯಾಮಿ ಆಗಿದ್ದಾನೆ ಅಂತ ಒಂದು ರೂಪ, ಅವತಾರದಲ್ಲಿ ಮಹಿದಾಸ ಇತ್ಯಾದಿ ರೂಪಗಳಿಂದ ಇದ್ದಾನೆ ಅಂತ ಒಂದು ರೂಪ, ಮತ್ತು ಸರ್ವಗತನಾಗಿದ್ದಾನೆ ಅಂತ ಒಂದು ರೂಪ. ಹೀಗೆ ಭಗವಂತ ವಿಷ್ಣುವನ್ನೇ ಆಯಾ ಯೋಗ್ಯತೆ ಇದ್ದವರು 3 ರೀತಿಯಾಗಿ ಉಪಾಸನೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಸತ್ತರ್ಕ ದೀಪಾವಳಿಯ ಕೊನೆಯ ವಾಕ್ಯ. ತತ್ವ ಪ್ರದೀಪದಲ್ಲಿ ಪ್ರಾಣ ಸಂವಾದ ತನ್ನಿರ್ಗಮೆ ಶರೀರ ಪಾತಃ ತತ್ಪ್ರವೇಶ ಶರೀರ ಉತ್ಥಾನಂ ಇತಿ. ಇವೆಲ್ಲ ಮುಖ್ಯ ಪ್ರಾಣನ ಲಿಂಗಗಳು. ಜೀವನ ಲಿಂಗ ಯಾವುದು? ಶತವರ್ಷ ಆಯುಷ್ವ, ಆಯ್ತಾ. ಇನ್ನು ಮುಖ್ಯ ಪ್ರಾಣಲಿಂಗ ಯಾವುದು ಅಂತಂದ್ರೆ ಪ್ರಾಣ ಸಂವಾದ. ಇಲ್ಲಿ ತತ್ವ ಪ್ರದೀಪದಲ್ಲಿ ಪ್ರಾಣ ಸಂವಾದ ಅಂತಿದೆ, ಮೇಲೆ ಇಂದ್ರಿಯ ಸಂವಾದ ಅಂತಿದೆ ಸತ್ತರ್ಕ ದೀಪಾವಳಿಯಲ್ಲಿ. ಪ್ರಾಣ ಅಂದ್ರೆ ಇಂದ್ರಿಯ ಅಂತಾನೆ ಅರ್ಥ. ಆದ್ರಿಂದ ಒಂದೊಂದು ಕಡೆ ಒಂದೊಂದು ಶಬ್ದ ಅವ್ರು ಬಳಕೆ ಮಾಡ್ತಾರಷ್ಟೇ. ಸಂವಾದ ಅಂದ್ರೆ ಅವುಗಳ ಜೊತೆಗೆ ಇರುವುದು, ಸಂವಾದ ಅಂದ್ರೆ ಅವಳ ಜೊತೆ ಮಾತನಾಡುವುದು. ನೀನು ನಮಗೆಲ್ಲರಿಗೂ ಜ್ಯೇಷ್ಠನಾಗಿದ್ದಿ, ತವ ವಯಮಸ್ವಹ ತ್ವಮಸ್ಮಾಕಮಸಿ, ನಾವು ನಿನ್ನವರು ನೀನು ನಮ್ಮವನು ಅಂತ ಹೀಗೆಲ್ಲ ಅವ್ರೇನು ಮಾತಾಡಿದ್ದಾರೆ ಆ ಮಾತುಗಳನ್ನು ಇವನು ಕೇಳಿ ಉತ್ತರ ಕೊಟ್ಟಿದ್ದಾನೆ. ಇದು ಇದೇ ಪ್ರಾಣ ಸಂವಾದ. ಆಮೇಲೆ ತನ್ನಿರ್ಗಮೇ ಶರೀರಪಾತಃ, ಮುಖ್ಯ ಪ್ರಾಣ ಶರೀರದಿಂದ ಹೊರಟಾಗ ಶರೀರ ಬಿದ್ದು ಹೋಗ್ತದೆ. ತತ್ಪ್ರವೇಶ, ಅವನ ಒಳಗೆ ಬಂದಾಗ ಶರೀರ ಉತ್ಥಾನ. ಇವೆಲ್ಲ ಮುಖ್ಯ ಪ್ರಾಣನ ಲಿಂಗ.
ತ್ರಿವಿಕ್ರಮ ಪಂಡಿತರು ಅದಕ್ಕೆ ಅರ್ಥ ಬರೆದಿದ್ದಾರೆ, ಅದನ್ನು ಗಮನಿಸಬೇಕು. ಸ ಏತಮೇವ ಸೀಮಾನಂ ವಿದಾರ್ಯ ಅಂತ ಹೇಳಿದ್ರೆ, ಸೀಮಾ ಅಂದ್ರೆ ಶಿರೋಮಧ್ಯ, ಶಿರೋಮಧ್ಯವನ್ನ ಸೀಳಿಕೊಂಡು ಅಲ್ಲಿ ಬಂದಿದ್ದಾನೆ. ಮತ್ತೆ ಏತಯ ದ್ವಾರ ಅಂತಿದೆ. ದ್ವಾಹ ಅಂದ್ರೆ ಸುಷುಮ್ನಾ ನಾಡಿ, ಸುಷುಮ್ನಾ ನಾಡಿಯ ಮೂಲಕ ಅಲ್ಲಿ ಒಳಗೆ ಬಂದಿದ್ದಾನೆ ಅಂತನ್ನೆಲ್ಲ ವರ್ಣನೆ ಮಾಡಿದ್ದಾರೆ. ತಸ್ಮಾತ್ ತಸ್ಯೈವ ಜೀವ ಮುಖ್ಯ ಪ್ರಾಣ ಲಿಂಗೆ ತದ್ ಭಗವದಧೀನತ್ವಾತ್ ತಯೋ. ಅದರಿಂದ ಜೀವನ ಲಿಂಗ ಮುಖ್ಯ ಪ್ರಾಣಲಿಂಗ ಅಂತ ನೀವೇನಂತೀರಿ, ಅವೆಲ್ಲ ತಸ್ಯೈವ ವಿಷ್ಣುವಿಂದ ಲಿಂಗಗಳು. ಆ ಭಗವಂತನ ಅಧೀನ ಲಿಂಗಗಳಾದ್ದರಿಂದ ಅವನವೇ ಲಿಂಗಗಳಾಗ್ತವೆ. ತತಮಂ ಒಂದು ಬ್ರಹ್ಮ ತತಮಂ ಅಪಶ್ಯತದಂತಿದೆ. ತ ಅಂತ ಎರಡು ಅಕ್ಷರಗಳ ಶಬ್ದ, ಅದು ಮುಂದೆ ಮ ಅಂತಿದೆ. ಅದಕ್ಕೆ ಅರ್ಥ ತತ ತಮಂ ಅಂತ ನಾನು ಹಿಂದೆ ಹೇಳಿದ್ದೆ. ತನು ವಿಸ್ತಾರ ಧಾತು, ಅದಕ್ಕೆ ತ ಪ್ರತ್ಯಯ ಬಂದ್ರೆ ತತ ಅಂತ ಆಗ್ತದೆ. ಮುಂದೆ ತಮ ಅಂತೇಳಿ ಸೂಪರ್ಲೇಟಿವ್ ಡಿಗ್ರಿ, ತತ ತಮ. ಆದರೆ ಸಮಾನೇ ಲೋಪ ಅಂತ ಒಂದು ಸೂತ್ರ ಇದೆ, ಪಾಣಿನಿ ಸೂತ್ರ ಅಲ್ಲ, ಅದು ಮಹಾವ್ಯಾಕರಣದ ಸೂತ್ರ ಇರಬೇಕು. ಸಮಾನವಾದ ಅಕ್ಷರಗಳಿದ್ದಾಗ ತತ ತ ಅಂತ 3 ಅಕ್ಷರಗಳಿವೆ, ಅದರಲ್ಲಿ ಒಂದಕ್ಕೆ ಲೋಪ ಆಗಿದೆ, ತತಮಂ ಅಂತ ಆಗಿದೆ. ನಮಗೆ ಪ್ರಶ್ನೆ ಬರ್ತದೆ, ಮತ್ತು ಸಮಾನವಾದಕ್ಕೆ ಲೋಪ ಅಂತ ಆಗುವುದಾಗಿದ್ರೆ ಇನ್ನೊಂದು ತಕಾರಕ್ಕೂ ಲೋಪ ಆಗಬೇಕಾಗಿತ್ತಲ್ಲ, ತತಂ ಅಂತ ಇಷ್ಟೇ ಆಗ್ಬೇಕಾಗಿತ್ತಲ್ಲ. ಒಂದು ತಕಾರ ಮಾತ್ರ ಉಳಿಬೇಕಾಗಿತ್ತಲ್ಲ ಅಂತ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ಉಪನಿಷತ್ತಲ್ಲಿ ಹೇಗೆ ಪ್ರಯೋಗ ಮಾಡಿದ್ದಾರೆ ಅದಕ್ಕೆ ನಾವು ಸಮಾಧಾನ ಹೇಳೋದಷ್ಟೇ ನಮ್ಮ ಕೆಲಸ. ಅದು ಹೀಗೆ ಹೇಳಬೇಕಾಗಿತ್ತಲ್ಲ ಅಂತ ನಾವು ಪ್ರಶ್ನೆ ಕೇಳೋದಕ್ಕೆ ಏನು ಹೆಚ್ಚಿನ ಅರ್ಥ ಇಲ್ಲ. ಮತ್ತೆ ನಾನು ಹಿಂದೆ ಹೇಳಿದ್ದೆ, ತತ ಮತ್ತು ತಮ ಅಂತ ಅಲ್ಲಿ 2 ಶಬ್ದಗಳು. ತಮ ಅನ್ನುವುದು ಪ್ರತ್ಯಯ, ತತ ಅನ್ನುವುದು ತನು ವಿಸ್ತಾರ ಧಾತುವಿನ ತ ಪ್ರತ್ಯಯ. ಆ ತನು ವಿಸ್ತಾರ ಧಾತುವಿನ ತ ಪ್ರತ್ಯಯ ತತ ಅಂತ ಏನಿದೆ, ಅಲ್ಲಿ ಒಂದು ತಕಾರಕ್ಕೆ ಲೋಪ ಮಾಡಬೇಕು, ಅವಾಗ ಅದು ತ ಅಂತ ಆಯ್ತು. ತ ಅನ್ನುವುದು ತತ ಅನ್ನುವುದನ್ನು ಸಂಕೇತಿಸ್ತದೆ, ಅ ಅನ್ನುವುದು ಅಧಿಕ ಅನ್ನುವುದನ್ನು ಸಂಕೇತಿಸ್ತದೆ ಹೇಗೋ ಹಾಗೆ ತ ಅನ್ನುವುದು ತತ ಅನ್ನುವುದನ್ನು ಸಂಕೇತಿಸ್ತದೆ. ಆದ್ರಿಂದ ತತ ವ್ಯಾಪ್ತ ಎಂಬ ಅರ್ಥ ಕೊಡುವಂತಹ ತ ಅನ್ನುವುದೊಂದು ಬೇಕು. ಇನ್ನ ಅತ್ಯಂತ ಅಂತ ಹೇಳಲಿಕ್ಕೆ ತಮ ಅಂತ ಅನ್ನೋದೊಂದು ಬೇಕು. ಅದರಿಂದ 2 ತಕಾರಗಳು ಬೇಕು. 2 ತಕಾರಗಳ ಪೈಕಿನೂ ಒಂದೇ ತಕಾರ ಇರಲಿ, ಇನ್ನೂ ಒಂದು ತಕಾರ ಹೊರಟು ಹೋಗಲಿ, ಒಟ್ಟಾರೆ ತಮ್ಮ ಅಂತ ಅಷ್ಟು ಮಾತ್ರ ಇರಲಿ ಅಂತ ಪ್ರಶ್ನೆ ಕೇಳೋದಕ್ಕೆ ಏನು ಮೀನಿಂಗ್ ಇಲ್ಲ. ಮೂಲತಃ 2 ಶಬ್ದಗಳ ಒಂದು ಸಂಗಮ ಆದ್ರಿಂದ ತ ಒಂದು ಬೇಕು, ತಮ ಒಂದು ಬೇಕು, ಇಷ್ಟು ನಾವು ಅದನ್ನು ತಿಳ್ಕೋಬಹುದು. ಮಹಾವ್ಯಾಕರಣದ ಸೂತ್ರ ಅದು ಅಂತ ಅಷ್ಟು ಗೊತ್ತಾಗ್ತದೆ. ಏವಂ ಸ ಭಗವಾನ್ ವಿಷ್ಣು ಮಹಿದಾಸಾಭಿಧ ಪ್ರಭು ಜಾನನ್ ನಿತ್ಯೋದಿತ ಜ್ಞಾನಾತ್ ಆಹ ದೇವಿ ಮಿದಂ ವಚಃ ಇತಿ ಐತರೇಯ ಸಂಹಿತಾಯಾಮ್ ಅಂತಿದೆ. ಇದು ಐತರೇಯ ಉಪನಿಷತ್ ಭಾಷ್ಯದ ವಚನ. ಆಚಾರ್ಯ ಹೇಳಿದ್ದನ್ನು ತ್ರಿವಿಕ್ರಮ ಪಂಡಿತರು ಕೋಟ್ ಮಾಡಿದ್ದಾರೆ. ಇದು ಆ ಹಿಂದೆ ಏತದ್ಧಸ್ನೋ ಏತದ್ವಿದ್ವಾರಾಹ ಮಹಿದಾಸ ಐತರೇಯ ಅಂತೇನು ಬಂದಿದೆಯಲ್ಲ, 463ನೇ ಪುಟದಲ್ಲಿದೆ ಅಂತ ನಾನೇನು ಹೇಳಿದ್ದೆ. ಅದೇ ಭಾಗದಲ್ಲಿ ವಿದ್ವಾನ್ ಏತದ್ಧಸ್ನವೈ ತದ್ವಿದ್ವಾನ್ ಮಹಿದಾಸ ಅಂತ ಬಂದಿದೆಯಲ್ಲ. ವಿದ್ವಾನ್ ಅಂದ್ರೆ ನಿತ್ಯೋದಿತವಾದ ಜ್ಞಾನವುಳ್ಳವನು, ನಿತ್ಯವೂ ಉದಿಸಿರುವಂತಹ, ಎಂದು ಅಸ್ತಂಗತ ಆಗದೇ ಇರುವಂತಹ ಜ್ಞಾನದ ಸ್ವರೂಪ ಅವನು. ಅಂತಹ ಜ್ಞಾನ ಉಳ್ಳವನಾದ್ದರಿಂದ ಜ್ಞಾನದ ಆಧಾರದಿಂದ ದೇವಿ ಲಕ್ಷ್ಮೀ ದೇವಿಗೆ ಈ ಮಾತನ್ನ ಹೇಳಿದ್ದಾನೆ ಅಂತ ಆ ಮಾತಿನ ಅರ್ಥ. ಹೀಗೆ ತತ್ತದ ಉಪಾಸನಾ ಯೋಗ್ಯತೆಯಾಚ ಪುರುಷಾಣ, ಎಲ್ಲಾ ಪುರುಷರು ಕೂಡ ಆಯಾ ಉಪಾಸನೆಗೆ ಯೋಗ್ಯರಾಗಿರ್ತಾರೆ. ಒಟ್ಟಾರೆ ಅರ್ಥ ಏನು? ತ್ರಿವಿಧ ಉಪಾಸನಾ ಯೋಗ್ಯತೆಯ ಪುರುಷಾಣಾಂಚ, ಈ 3 ರೀತಿಯಾದಂತಹ ಉಪಾಸನೆಗೆ ಯೋಗ್ಯರಾಗಿದ್ದಾರೆ ಪುರುಷರು. ಆದ್ರಿಂದ ಪುರುಷಾಣಾಂ ತ್ರೈವಿಧ್ಯಾತ್, 3 ವಿಧವಾದ ಉಪಾಸನೆ ಇರುವುದರಿಂದ ಪುರುಷರು 3 ಥರ ಇದ್ದಾರೆ. ಅದರಿಂದ ಉಪಾಸನಾ ತ್ರೈವಿಧ್ಯಂ ಇಹಾಶ್ರಿತಂ, ಸೂತ್ರದಲ್ಲಿ 3 ವಿಧವಾದ ಉಪಾಸನೆಯನ್ನ ಅವಲಂಬಿಸಿಕೊಂಡು ವರ್ಣನೆ ಮಾಡಿದ್ದಾರೆ. ಮನುಷ್ಯರಿಗೆ ಪ್ರಾಯ ಬಹಿ ಗಂಧರ್ವಾದಿನ ಮಂತತಃ, ಇದನ್ನ ತತ್ವಪ್ರಕಾಶಿಕ ಹೇಳುವಾಗಲೇ ಹೇಳಿದ್ದೆ, ಈಗ ಇನ್ನೊಂದ್ಸರಿ ಹೇಳ್ತಿದ್ದೇನೆ ಅಷ್ಟೇ. ಮನುಷ್ಯರು
ಹೆಚ್ಚಿನವರು ಮನುಷ್ಯರೆಲ್ಲರೂ ಕೂಡ ಭಗವಂತನನ್ನು ಹೊರಗೆ ಉಪಾಸನೆ ಮಾಡ್ತಾರೆ, ಅರ್ಥಾತ್ ಅಗ್ನಿಯಲ್ಲಿ ಮತ್ತು ಪ್ರತಿಮಾಗಳಲ್ಲಿ. ಮತ್ತೆ ಅವ್ರಿಗಿಂತ ಮೇಲಿರುವಂತಹ ಗಂಧರ್ವಾದಿಗಳು ಅವರೆಲ್ಲರೂ ಕೂಡ ಭಗವಂತನನ್ನು ಅಂತಹ ಉಪಾಸನೆ ಮಾಡ್ತಾರೆ. ಮತ್ತೆ ದೇವತೆಗಳು ಸರ್ವಗತ ಅಂತ ಉಪಾಸನೆ ಮಾಡ್ತಾರೆ. ಇಷ್ಟು ಅಲ್ಲಿ ಬಂದಿದೆ. ತಸ್ಮಾತ್ ವಿಷ್ಣುರೇವ ಪ್ರಾಣ ಇತಿ ಸಿದ್ಧಂ. ಮನುಷ್ಯರು ಪ್ರಾಯ ಹೊರಗೆ ಉಪಾಸನೆ ಮಾಡ್ತಾರೆ ಅಂತ ಹೇಳಿದ್ರಿಂದ ಮನುಷ್ಯರು ಮತ್ತು ಅವ್ರ ಮೇಲಿರುವಂತಹ ಚಕ್ರವರ್ತಿಗಳು ಅವರನ್ನು ತಗೊಳ್ಬೇಕು ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ದೇವ, ಋಷಿ, ಪಿತೃಪ, ನರಾಹ ಅಂತಿದೆ. ಅದನ್ನ ಹಿಂದೆ ತತ್ವಪ್ರಕಾಶಕ್ಕೆ ಹೇಳುವಾಗ ಹೇಳಿದ್ದೆ, ಈಗ ಇನ್ನೊಂದ್ಸರಿ ಹೇಳ್ತಿದ್ದೇನೆ ಅಷ್ಟೇ. ಮತ್ತೆ ಮನುಷ್ಯರು ಪ್ರಾಯ ಹೊರಗೆ ಉಪಾಸನೆ ಮಾಡ್ತಾರೆ ಅಂತ ಅವ್ರು ಹೇಳಿದ್ರು ಕೂಡ ಮುಂದೆ ಗಂಧರ್ವಾದಿನ ಅಂತಹ ಅಂತಿದೆಯಲ್ಲ, ಆ ಗಂಧರ್ವ ಆದಿಗಳನ್ನ ಆದಿಪದದಿಂದ ತಗೊಳ್ಬೇಕು. ಇಲ್ಲಿ ತ್ರಿಗುರು ಪಂಡಿತರು ಹೇಳ್ತಿರೋದು ಆರೋಹಣ ಕಕ್ಷಾ ತಾರತಮ್ಯದಿಂದ ಹೇಳ್ತಿದ್ದಾರೆ. ಗಂಧರ್ವಾದಿಗಳು, ಗಂಧರ್ವ ಮೊದಲಾದವರು ಅಂತ ಬಂದಿರೋದ್ರಿಂದ ಗಂಧರ್ವರು ಮತ್ತು ಅದರಿಂದ ಕೆಲವು ಮೇಲಿರುವಂತಹವರು ಅವರೆಲ್ಲ ಅಂತಹ ಉಪಾಸನೆ ಮಾಡ್ತಾರೆ. ಹಾಗಾದ್ರೆ ಚಕ್ರವರ್ತಿಗಳು ಎಲ್ಲಿ ಉಪಾಸನೆ ಮಾಡ್ತಾರೆ ಅಂದ್ರೆ ಅವರು ಮನುಷ್ಯಾಣ ಪ್ರಾಯ ಬಹಿ, ಮನುಷ್ಯರು ಪ್ರಾಯ ಹೊರಗೇನೆ ಉಪಾಸನೆ ಮಾಡ್ತಾರೆ, ಚಕ್ರವರ್ತಿಗಳು ಕೂಡ ಆ ಬಹಿಹಿ ಉಪಾಸನೆ ಮಾಡ್ತಾರೆ ಅಂತ ತಿಳ್ಕೊಳ್ಬಹುದು. ಇವೆಲ್ಲ ಸೂಕ್ಷ್ಮ ವಿಚಾರಗಳು, ಟಿಪ್ಪಣಿಗಳಲ್ಲಿ ಎಲ್ಲಿ ಬಂದಿಲ್ಲ, ನಾವು ಈ ತರ ಊಹೆ ಮಾಡ್ತಿದ್ದೇವೆ ಅಷ್ಟೇ. ಅದಕ್ಕಾಗಿ ಅಲ್ಲಿಯೂ ಕೂಡ ಪ್ರಾಯ ಅಂತ ಹೇಳಿದ್ದಾರೆ ತ್ರಿವಿಕ್ರಮ ಪಂಡಿತರು, ಅದನ್ನು ಗಮನಿಸಿ. ಕೆಲವು ಮನುಷ್ಯರು ಅಂತಹ ಕೂಡ ಉಪಾಸನೆ ಮಾಡಬಹುದು. ಮತ್ತೆ ಚಕ್ರವರ್ತಿಗಳು ಕೂಡ, ಮನುಷ್ಯರಿಗಿಂತ ಮೇಲಿರುವ ಚಕ್ರವರ್ತಿಗಳು ಕೂಡ ಅವರು ಅಂತಹ ಉಪಾಸನೆ ಮಾಡಬಹುದು. ಗಂಧರ್ವರಂತೂ ಅಂತಹನೇ ಮಾಡ್ತಾರೆ ಅಂತ ಆ ಮಾತಿನ ಅರ್ಥ ಇರಬಹುದು. ಅದರ ಮೇಲೆ ಬರುವಂತವರು ದೇವತೆಗಳು. ಈ ದೃಷ್ಟಿಯಿಂದ ದೇವತೆಗಳ ವರ್ಗವೇ ಬಹಳ ದೊಡ್ಡದು. 20-30 ಕಕ್ಷಾ ತಾರತಮ್ಯದವರೆಗೆಲ್ಲ ದೇವತೆಗಳೇ ಬಂದಿರ್ತಾರೆ. ಅವರು ಸರ್ವಗತತ್ವೆಯನ್ನು ಉಪಾಸನೆ ಮಾಡ್ತಾರೆ. ಅದರಿಂದ ವಿಷ್ಣುವೇ ಪ್ರಾಣ ಅಂತ ಗೊತ್ತಾಯ್ತು. ಇದೆಲ್ಲ ಹೇಗೆ ಅಂದ್ರೆ, ಈ ಉಪಾಸನೆ ಅಂತ ಬಂತಲ್ಲ, ಉಪಾಸನೆ ಅಂದ್ರೆ ಏನು ಅಂತ ಪ್ರಶ್ನೆ ಬರ್ತದೆ. ಸ್ಮರಣೋಪಾಸನಂ ಚೈವ ಧ್ಯಾನಾತ್ಮಕ ತ್ರಿಧಾ. ಈಗ ಮನುಷ್ಯರು ಕೂಡ ಭಗವಂತ ಒಳಗೆ ಇದ್ದಾನೆ ಅಂತ ತಿಳ್ಕೊಳ್ಳಿಕ್ ಸಾಧ್ಯ ಇದೆಯಲ್ಲ, ಉಪಾಸನೆ ಹೊರಗೆ ಮಾಡ್ತಿರಬಹುದು, ಆದ್ರೆ ಒಳಗೆ ಇದ್ದಾನೆ ಭಗವಂತ ಮತ್ತು ಸರ್ವಗತ ಆಗಿದ್ದಾನೆ ಅಂತ ಆ ಒಂದು ಸೋಪಾಸನಾಸಿ ದ್ವಿವಿಧ ಶಾಸ್ತ್ರಾಭ್ಯಾಸ ಸ್ವರೂಪಿಣಿ ಧ್ಯಾನ ರೂಪಾಪರಾಚೈವ ಅಂತ ಅನ್ನೋ ವ್ಯಾಖ್ಯಾನದಲ್ಲಿ ಆಚಾರ್ಯ ಹೇಳೋದ್ರಿಂದ ಉಪಾಸನೆಯನ್ನ ಮನುಷ್ಯರು ಕೂಡ ಅಂತರುಪಾಸನೆಯನ್ನ ಮತ್ತು ಬಹಿರುಪಾಸನೆಯನ್ನ, ಸರ್ವಗತತ್ವ ಉಪಾಸನೆಯನ್ನ, ಶಾಸ್ತ್ರಾಭ್ಯಾಸ ರೂಪವಾದ ಉಪಾಸನೆಯನ್ನು ಇವರು ಕೂಡ ಮಾಡೇ ಮಾಡಬಹುದು. ಅದೊಂದು ಪ್ರಮೇಯ ಅಲ್ವಾ, ಶಾಸ್ತ್ರದಲ್ಲಿ ನಾವು ತಿಳ್ಕೋಬೇಕಾದ ಒಂದು ಪ್ರಮೇಯ ಅದು. ಆದ್ರಿಂದ ಅದೊಂದು ಪ್ರಮೇಯವಾದ್ದರಿಂದ ಅದನ್ನ ನಾವು ತಿಳ್ಕೊಳ್ಳಿಕ್ ಸಾಧ್ಯ ಇದೆ. ಆದ್ರೆ ಧ್ಯಾನ ರೂಪವಾದ ಉಪಾಸನೆಯನ್ನ, ಅಂತರುಪಾಸನೆಯನ್ನ ಮತ್ತೆ ಬಹಿರುಪಾಸನೆಯನ್ನ ಅವರು ಮಾಡಬಾರ್ದು ಅಂತಿಷ್ಟು ತಿಳಿತದೆ. ಹೀಗೆ ಅದೊಂದು ಇಷ್ಟು ಅದಕ್ಕೆ ಹೇಳಬಹುದು. ಆದರೆ ಮನುಷ್ಯರು ಕೂಡ ಈ ತಮ್ಮ ಬಿಂಬರೂಪದ ಸಾಕ್ಷಾತ್ಕಾರದಿಂದಲೇ ಮುಕ್ತರಾಗೋದಿಲ್ಲ ಅಂತ ಒಂದು ವಿಚಾರ ಇದೆ. ಅದಕ್ಕೆಲ್ಲ ಇನ್ನು ತುಂಬಾ ವಿವಾದಗಳಿವೆ, ಮುಂದೆ ಅದನ್ನು ನಾವು ನೋಡೋಣ. ಆದ್ರಿಂದ ಅವರು ಬಹಿಹಿನೇ ಉಪಾಸನೆ ಮಾಡ್ತಾ ಹೋದ್ರೆ, ಮನುಷ್ಯರಾದವರು ಬಹಿರುಪಾಸನೆಯನ್ನೇ ಮಾಡ್ತಾ ಹೋದ್ರೆ, ಅಂದ್ರೆ ಅಗ್ನಿಯಲ್ಲೇ ಆರಾಧನೆ ಮಾಡ್ತಾ ಹೋದ್ರೆ, ಪ್ರತಿಮಾದಲ್ಲೇ ಆರಾಧನೆ ಮಾಡ್ತಾ ಹೋದ್ರೆ, ತಮ್ಮ ಅಂತರಂಗದ ತಮ್ಮ ಬಿಂಬರೂಪದ ಸಾಕ್ಷಾತ್ಕಾರ ಅವ್ರಿಗೆ ಆಗೋದು ಯಾವಾಗ? ಅಥವಾ ಅದು ಬಿಂಬರೂಪ, ಒಳಗಿರುವಂಥದ್ದು ಬಿಂಬರೂಪ ಅಂತ ಅಲ್ಲದೆ ನೀವು ಹೇಳದೆ ಹೋದ್ರು ಅದು ಅಂತರ್ಯಾಮಿ ರೂಪದ ಉಪಾಸನೆ ಆಗ್ಬೇಕಲ್ಲ. ಆದ್ರಿಂದ ಅವ್ರಿಗೆ ಮುಕ್ತಿ ಆಗೋದು ಯಾವಾಗ ಅಂತ ಈಗ ಪ್ರಶ್ನೆ ಬರ್ತದೆ. ಅವು ಅದಕ್ಕೆ ಸೂಕ್ಷ್ಮ ಅಂತ ಹೇಳಿದ್ದು. ಪ್ರಾಯ ಅಂತ ತ್ರಿವಿಕ್ರಮ ಪಂಡಿತರು ಹೇಳಲಿಕ್ಕೂ ಆ ಮಾತು ಅದೇ ಕಾರಣ. ಮನುಷ್ಯರಾದವರು ತಮ್ಮ ಸಾಧನೆಯ ಜೀವನದಲ್ಲಿ, ಅವರು ಏಕಕಲ್ಪ ಜೀವಿಗಳಲ್ವ ಮನುಷ್ಯರು, ಆದ್ರಿಂದ ಸಾಧನೆಯ ಜೀವನದಲ್ಲಿ ಹೆಚ್ಚಿನ ಸಮಯವನ್ನ ಅಗ್ನಿಯಲ್ಲಿ ಮತ್ತು ಪ್ರತಿಮಾದಲ್ಲಿ ಆರಾಧನೆ ಮಾಡಿ ಕಳೀತಾರೆ. ಮುಕ್ತಿಗೆ ಹೋಗೋ ಸಂದರ್ಭ ಅಪರೋಕ್ಷ ಜ್ಞಾನದ ಸಮೀಪ ಬಂದಾಗ
ಅವರು ಕೂಡ ಅಂತಹ ಉಪಾಸನೆ ಮಾಡ್ತಾರೆ ಅಂತ ತಿಳ್ಕೋಬೇಕು ಅಂತ ನನ್ನ ಆಲೋಚನೆ. ಇಲ್ಲಿ ಮನುಷ್ಯರು ಪ್ರಾಯ ಹೊರಗೆ ಮಾಡುವುದು, ಗಂಧರ್ವಾದಿಗಳು ಅಂತಹ ಮಾಡುವುದು, ದೇವತೆಗಳು ಸರ್ವಗತತ್ವೇನ ಮಾಡುವುದು ಅಂತ ಏನು ಹೇಳಿದ್ದಾರೆ, ಒಂದು ನಿರ್ದಿಷ್ಟ ರೂಪದ ಸಾಕ್ಷಾತ್ಕಾರಕ್ಕಾಗಿ ಮಾಡಿ ಅದಾದ್ಮೇಲೆ ಮುಕ್ತಿಗಾಗಿ ಆ ಉಪಾಸನೆಯನ್ನು ಮುಂದುವರಿಸುವುದೇನಿದೆ ಅದನ್ನು ಇಲ್ಲಿ ಹೇಳಿದ್ದಾರೆ. ಅದನ್ನು ಹೊರತುಪಡಿಸಿದರೆ ಮನುಷ್ಯರು ಕೂಡ ಭಗವಂತ ಒಳಗಿದ್ದಾನೆ, ಭಗವಂತ ಸರ್ವತ್ರ ಇದ್ದಾನೆ ಅದು ತಿಳ್ಕೊಳ್ಳೇಬೇಕಲ್ಲ. ಆ ಎಲ್ಲ ವಿಷಯಗಳನ್ನಂತೂ ಶಾಸ್ತ್ರದ ಮೂಲಕ ತಿಳ್ಕೋಬೇಕು. ಈಗ ಇಲ್ಲಿ ಬ್ರಹ್ಮ ತತಮಂ ಪಪಶ್ಯತ್ ಅಂತಂತು ಅದನ್ನೆಲ್ಲ ನಾವು ತಿಳ್ಕೊಂಡ್ವಲ್ಲ. ಅದರಿಂದ ಶಾಸ್ತ್ರಾಭ್ಯಾಸ ರೂಪವಾದ ಉಪಾಸನೆಯನ್ನ ಈ ಮೂರು ಉಪಾಸನೆಯನ್ನು ನಾವು ಮಾಡಬಹುದು. ಈಗಲೂ ಸಾಕ್ಷಾತ್ಕಾರಕ್ಕಾಗಿ, ಒಂದು ನಿರ್ದಿಷ್ಟ ರೂಪದ ಸಾಕ್ಷಾತ್ಕಾರಕ್ಕಾಗಿ ಮಾಡುವ ಉಪಾಸನೆ ಏನಿದೆ ಅದನ್ನ ಇಲ್ಲಿ ಮನುಷ್ಯಾಣಂ ಪ್ರಾಯೋ ಬಹಿಹಿ ಗಂಧರ್ವಾದೀನಾಂ ಅಂತಹ ದೇವಾನಂ ಸರ್ವಗತತ್ವೇನ ಅಂತ ಹೇಳಿದ್ದಾರೆ. ಆದ್ರಿಂದ ಅದಕ್ಕೆ ಕಾಟಕೋಪನಿಷತ್ತಿನಲ್ಲಿ ಹೀಗೊಂದು ಮಾತಿದೆ, ಪ್ರಾದುರ್ಭಾವಾನ್ ಋತೆ ವಿಷ್ಣು ಇಂದ್ರಿಯ ನೈವ ಪಶ್ಯತಿ ಪ್ರಾದುರ್ಭಾವಾನಪಿ ಯದಾ ಜ್ಞಾನ ದೃಷ್ಟ್ಯೈವ ಪಶ್ಯತಿ ತದೈವ ಮುಚ್ಯತೆ ಯೋಗಿ ನ ದುಷ್ಟೈರಿಂದ್ರಿಯೈ ಕ್ವಚಿತ್ ಅಂತ ಹೀಗೊಂದು ಕಾಟಕೋಪನಿಷತ್ತಿನಲ್ಲಿ ಮಾತಿದೆ. ಈ ಭಗವಂತನ ಅವತಾರ ರೂಪಗಳನ್ನು ನಾವು ಕಣ್ಣಿಂದ ನೋಡಬಹುದು, ಆದರೆ ಅಂತರ್ಯಾಮಿ ರೂಪಗಳನ್ನ ಕೇವಲ ಇಂದ್ರಿಯಗಳಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಭಗವಂತನ ಅವತಾರ ರೂಪಗಳನ್ನ ನಾವು ಕಣ್ಣಿಂದ ನೋಡಿದ್ದೀವಿ ಎಂದು ಮಾತ್ರಕ್ಕೆ ಮುಕ್ತಿ ಆಗೋದಿಲ್ಲ. ದುರ್ಯೋಧನನು ಭಗವಂತನ ಅವತಾರ ರೂಪವನ್ನು ಕಣ್ಣಿಂದ ನೋಡಿದ್ದಾನೆ. ನೀಚಾತಿ ನೀಚರು ಕೂಡ ನೋಡಿರ್ತಾರೆ, ಆ ಸಮಕಾಲೀನರಾದವರು ಆದವರು. ಅದ್ರ ಹಾಗೊಂದು ಕಣ್ಣಿಂದ ನೋಡಿದ್ರು ಒಂದು ಮಾತ್ರಕ್ಕೆ, ಬಾಹ್ಯ ಚಕ್ಷುವಿನಿಂದ ನೋಡಿದ್ರು ಒಂದು ಮಾತ್ರಕ್ಕೆ ಅವರಿಗೆ ಮುಕ್ತಿ ಆಗೋದಿಲ್ಲ. ಅವತಾರ ರೂಪಗಳನ್ನು ಕೂಡ ಒಂದು ವೇಳೆ ಜ್ಞಾನ ದೃಷ್ಟಿಯಿಂದ ಕಂಡಾಗಲೇ, ಪ್ರಾದುರ್ಭಾವಾನಪಿ ಯದಾ ಜ್ಞಾನ ದೃಷ್ಟಿಯೈವ ಪಶ್ಯತಿ, ಆ ಕಂಡಾಗಲೇ ಮುಕ್ತನಾಗ್ತಾನೆ, ಹೊರತು ಇಂದ್ರಿಯದಿಂದ ಕಂಡಾಗ ಅಲ್ಲ ಅಂತ ಹೀಗಿದೆ. ಇದೇ ಈ ಒಂದು ಪ್ರಮಾಣ ಶ್ಲೋಕ ಇರೋದ್ರಿಂದ ಸಾಕ್ಷಾತ್ಕಾರಕ್ಕಾಗಿ ಮತ್ತು ಮುಕ್ತಿಗಾಗಿ ಮಾಡುವ ಉಪಾಸನೆಯನ್ನು ಅವಲಂಬಿಸಿ ಈ ತರ ಬಹಿಹಿ ಅಂತಹ ಸರ್ವಗತತ್ವೇನ ಅಂತ ಹೇಳಿದ್ದಾರೆ. ಹಾಗಾದ್ರೆ ನಾವೀಗ ಏನ್ ಮಾಡಬೇಕು ಅಂತ ಎಲ್ಲ ಕಡೆ ಪ್ರಶ್ನೆ ಬರ್ತದೆ. ಇದು ಅಷ್ಟು ದೊಡ್ಡದಲ್ಲ, ನಾವು ಸಾಧನೆಯಲ್ಲಿ ಇನ್ನೂ ಬಹಳ ಮೇಲೆ ಏರೇ ಇಲ್ಲ. ಸಾಧನೆಯಲ್ಲಿ ನಾವು ಮೇಲೆ ಮೇಲೆ ಏರ್ತಾ ಹೋದಂತೆ ನಮ್ಮ ಒಂದು ಯೋಗ್ಯತೆ ಪಕ್ವ ಆದಾಗ ಅಲ್ಲಿ ಒಬ್ಬ ಗುರು ಬರ್ತಾನೆ. ಗುರುವಾದವನು ನಾವು ಯಾವಾಗ ಯಾವ ಮೂರ್ತಿಯನ್ನು ಉಪಾಸನೆ ಮಾಡಬೇಕು ಏನು ಅಂತ ಅನ್ನೋದ್ರನ್ನ ಅವನು ನಮಗೆ ತಿಳಿಸ್ತಾನೆ ಆ ಒಂದು ಪ್ರಸಂಗ ಬಂದಾಗ. ಅಲ್ಲಿವರೆಗೆ ನಾವೀಗ ಆತ್ಮಾವ ಅರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ, ಅವನ ದರ್ಶನಕ್ಕಾಗಿ ಹಂಬಲಿಸಬೇಕು. ಅದಕ್ಕಾಗಿ ಶ್ರೋತವ್ಯ, ಮೊದಲು ನಾವು ಅಧ್ಯಯನ ಮಾಡಬೇಕು ಅಥವಾ ಗುರುಗಳು ಹೇಳಿದ್ದನ್ನ ಅಧ್ಯಯನ ಮಾಡಬೇಕು. ಎರಡನ್ನೂ ಮಾಡ್ತಾ ಇರಬೇಕು. ಗುರುಗಳು ಹೇಳಿದ್ದನ್ನು ಕೇಳಬೇಕು, ನಾವು ಕೂಡ ಓದ್ತಾ ಇರಬೇಕು. ಇದು ಶ್ರವಣ. ಮನನ ಅಂದ್ರೆ ಚೆನ್ನಾಗಿ ಮನನ ಮಾಡಬೇಕು. ಇದಕ್ಕಂತೂ ಏನು ಸಮಸ್ಯೆ ಇಲ್ಲ. ನಮಗೆ ಏನೇನು ಸಾಧ್ಯ ಇದೆಯೋ, ನಮ್ಮ ಇತಿಮಿತಿಯಲ್ಲಿ ನಮಗೆ ಏನೇನು ಸಾಧ್ಯ ಇದೆಯೋ ಅದೆಲ್ಲವನ್ನು ಕೂಡ ನಾವೇ ಅಧ್ಯಯನ ಮಾಡ್ತಾ ಇರಬೇಕು. ಮತ್ತೆ ಮನನ ಮಾಡ್ತಾ ಇರಬೇಕು. ಮತ್ತೆ ನಿಧಿಧ್ಯಾಸಿತವ್ಯ ಅಂತ ಬಂದಿದೆ, ಧ್ಯಾನ ಮಾಡಬೇಕು. ಹೇಗೆ ಧ್ಯಾನ ಮಾಡಬೇಕು ಅಂದ್ರೆ, ಈಗ ಗಾಯತ್ರಿ ಉದಾಹರಣೆ, ಇದನ್ನ ಎಲ್ಲ ಕಡೆ ಇದನ್ನೇ ಹೇಳಿದ್ದೇನೆ. ಪುರುಷರು ಗಾಯತ್ರಿ ಮಾಡ್ತಾರೆ, ಸ್ತ್ರೀಯರು ಕೃಷ್ಣ ಮಂತ್ರಾದಿ ಜಪಗಳನ್ನು ಮಾಡ್ತಾರೆ. ಇನ್ನು ವಿಷ್ಣು ಸಹಸ್ರನಾಮಾದಿ ಪಾರಾಯಣವನ್ನು ಕೂಡ ಮಾಡ್ತೇವೆ. ಇದನ್ನೆಲ್ಲ ಪಾರಾಯಣ ಮಾಡುವಾಗ ಅಥವಾ ಜಪ ಮಾಡುವಾಗ ಭಗವಂತನ ರೂಪವನ್ನ ನಾವು ನಮ್ಮ ಮನಸ್ಸಿನ ಪರದೆಯ ಮೇಲೆ ಮೂಡಿಸಿಕೊಂಡು ಧ್ಯಾನ ಮಾಡಬೇಕು. ಇಷ್ಟನ್ನ ಈಗ ಸದ್ಯ ಮುಂದುವರಿಸ್ತಾ ಇರೋಣ. ಇದು ನಮ್ಮ ಕರ್ತವ್ಯ. ಈಗ ಜಪಾದಿಗಳನ್ನು ಮಾಡುವುದು, ಪಾರಾಯಣಾದಿಗಳನ್ನು ಮಾಡುವುದು ನಮ್ಮ ಕರ್ತವ್ಯ ಆದ್ರಿಂದ ಈ ತರ ಮಾಡಬೇಕು. ಮತ್ತೆ ಇದ್ರ ಜೊತೆಗೆ ಅಗ್ನಿಯಲ್ಲಿ ಆರಾಧನೆ, ಅದು ಗೊತ್ತಿದೆ. ಪುರುಷರು ಅಗ್ನಿಯಲ್ಲಿ ಆರಾಧನೆ ಮಾಡಬೇಕು, ಸ್ತ್ರೀಯರು ಅವರಿಗೆ ಸಹಕಾರ ಕೊಡಬೇಕು. ಮತ್ತೆ ಪ್ರತಿಮಾದಲ್ಲೂ ಕೂಡ ಆರಾಧನೆ ಮಾಡಬೇಕು. ಪುರುಷರು ಪ್ರತಿಮಾದಲ್ಲಿ ಆರಾಧನೆ ಮಾಡಬೇಕು, ಸ್ತ್ರೀಯರು ಕೂಡ ತಮಗೆ ಉಚಿತವಾದ ರೀತಿಯಲ್ಲಿ. ಈಗ ನೋಡಿ, ಪ್ರತಿಮಾಸು ಅಪ್ರಬುದ್ಧಾನ ಅಂತ ಬಂದಿದೆಯಲ್ಲ, ಅದರಿಂದ ಕೇವಲ ಪುರುಷರು ಮಾತ್ರ ಸ್ತ್ರೀ ಪ್ರತಿಮಾದಲ್ಲಿ ಆರಾಧನೆ ಮಾಡಬೇಕು, ಸ್ತ್ರೀಯರು ಆ ಉಪಕರಣಗಳು ಚೆನ್ನಾಗಿ ತೊಳೆದು ಕೊಟ್ಟು ಅವ್ರಿಗೆ ಸಹಾಯ ಮಾಡಬೇಕು ಅಂತ ಹಾಗೆ ತಿಳ್ಕೋಬೇಕಾಗಿಲ್ಲ. ಸ್ತ್ರೀಯರು ಕೂಡ ಖಂಡಿತವಾಗಿ ಧ್ಯಾನ ಮಾಡಬೇಕು. ಆ ಧ್ಯಾನ ಮಾಡ್ಲಿಕ್ಕೆ ಬೇಕಾದಂತಹ ಒಂದು ಸಿದ್ಧತೆಯನ್ನ ಪ್ರತಿಮಾ ಪೂಜಾದ ಮೂಲಕ ಅವರು ಕೂಡ ಮಾಡಬೇಕು. ಇದರಲ್ಲೆಲ್ಲ ನಮ್ಮ ಸಂಪ್ರದಾಯ ಇವತ್ತು ಬಹಳ ಕಲುಷಿತ ಆಗಿ ಹೋಗಿದೆ. ಈಗಿನ ಸ್ತ್ರೀಯರು ತಮ್ಮದೇ ಆದಂತಹ ಒಂದು ಪ್ರತಿಮಾ ಇಟ್ಕೊಂಡು, ಗೌರಿ ಮತ್ತು ಶಿವನ ಪ್ರತಿಮೆ ಇಟ್ಕೊಂಡು
ಅನ್ನಪೂರ್ಣೇಶ್ವರಿ ಇತ್ಯಾದಿ ಉಪಾಸನೆ ಮಾಡೋದು ಕೆಲವಿದೆ. ಇನ್ನು ಕೆಲವು ಒಂದು ತಲೆಮಾರು ಹಿಂದೆ 2 ತಲೆಮಾರು ಹಿಂದೆ ಹೋದ್ರೆ ಏನು ನಾವೇನು ಯಾವ ಪೂಜೆನೂ ಮಾಡ್ತಿರ್ಲಿಲ್ಲ, ಇದೇನು ನೀವು ಹೊಸದಾಗಿ ಶುರು ಮಾಡಿದಿರಿ ಅಂತ ಹಿಂದಿನವರು ಗೊಣಗೋದನ್ನು ಕೂಡ ನಾವು ಕೇಳಿದ್ದೀವಿ. ಆದ್ರೆ ಮಾಡಬೇಕು, ಒಂದು ನಿರ್ದಿಷ್ಟವಾದ ಪ್ರತಿಮಾ ಉಪಾಸನೆ ಸ್ತ್ರೀಯರು ಕೂಡ ಮಾಡಬೇಕು. ಆ ಪ್ರತಿಮೆಯನ್ನು ಈಗ ಇರೋದು ಹೀಗೆ ಧ್ಯಾನ ಮಾಡಬೇಕಲ್ಲ. ಪ್ರತಿಮಾ ಉಪಾಸನೆಯನ್ನು ಯಾಕೆ ಹೇಳ್ತಾರೆ ಅಂದ್ರೆ, ಪ್ರತಿಮೆಯನ್ನು ಚೆನ್ನಾಗಿ ನೋಡಿ ತನ್ನ ಗಂಡ ಅಥವಾ ಯಾವುದೋ ಮಠದ ಸ್ವಾಮಿಗಳು ಅಥವಾ ಯಾವುದೋ ಒಂದು ದೇವಾಲಯದಲ್ಲಿ ಪೂಜೆ ನಡೀತಾ ಇರ್ತದೆ ಅದನ್ನು ನೋಡುವುದು ಬೇರೆ. ತಾನೂ ಕೂಡ ನಿತ್ಯ ಒಂದು ಪ್ರತಿಮೆಯನ್ನು ಆರಾಧನೆ ಮಾಡಿದರೆ ಅದನ್ನು ನೋಡಿ ಮನಸ್ಸಿನ ಪರದೆಯ ಮೇಲೆ ಅದೇ ಚಿತ್ರವನ್ನು ಮೂಡಿಸ್ಕೊಂಡು ಧ್ಯಾನ ಮಾಡ್ಲಿಕ್ಕೆ ಸುಲಭ ಆಗ್ತದೆ. ಅದಕ್ಕಾಗಿ ಅದನ್ನ ಮಾಡಿದವರಿದ್ದಾರೆ. ಹೀಗೆ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಇನ್ನು ಮುಂದುವರಿಸ್ತಾ ಇರಬೇಕು ಅದನ್ನ. ಮುಂದೆ ಯಾವಾಗ ಗುರು ಏನು ಹೇಳ್ತಾನೆ ಹಾಗೆ ಅದನ್ನು ಅಪ್ಡೇಟ್ ಮಾಡ್ಕೋಬೇಕು. ಪ್ರತಿಮಾ ಪೂಜೆಯನ್ನು ಸ್ತ್ರೀಯರು ಮಾಡಬೇಕಾದ್ದು ಕಡ್ಡಾಯ ಹೌದೋ ಇಲ್ಲೋ ಅದನ್ನೆಲ್ಲ ನನಗೆ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮಾಡಿದ್ರೆ ಒಳ್ಳೇದು ಅಂತ ಹೇಳಬಲ್ಲೆ ಅಷ್ಟೇ. ಹಾಗೆ ಪೂರ್ಣವಾಗಿ ಸ್ಪಷ್ಟವಾದ ದಿಗ್ದರ್ಶನ ಕೊಡುವಷ್ಟು ದೊಡ್ಡವ ನಾನಲ್ಲ. ಆದರೆ ನನಗೆ ಹೀಗೆ ತಿಳಿದು ಬಂತು, ವಿಜಯದಾಸರು ತಮ್ಮ ಒಂದು ಸುಳಾದಿಯಲ್ಲಿ ಸ್ತ್ರೀಯರು ಕೂಡ ಗುರುವಿನಿಂದ ಒಂದು ಪ್ರತಿಮೆಯನ್ನು ತಗೊಂಡು ಅದನ್ನು ಆರಾಧನೆ ಮಾಡಿ ಅದರ ಅಂಗಾಂಗಗಳನ್ನು ಧ್ಯಾನ ಮಾಡಬೇಕು ಅಂತ ಹೇಳಿದ್ದಾರೆ ಅಂತ ಇಷ್ಟು ನನಗೆ ತಿಳಿದು ಬಂತು. ದೊಡ್ಡವರು ವಿಜಯದಾಸರು ಹೇಳಿದ್ದಾರೆ, ಅದರಿಂದ ಆ ಮಾರ್ಗದಲ್ಲಿ ಇರೋದು ಒಳ್ಳೆಯದು. ಅಂತೂ ನಿತ್ಯವೂ ಕೂಡ ಒಂದು ಪ್ರತಿಮಾ ಪೂಜೆ ಮಾಡಬೇಕು. ಅನೇಕ ಜನ ಮಾಡ್ತಿದ್ದಾರೆ. ದೇವರ ಕೋಣೆಯಲ್ಲೇ ಒಂದು ಕಡೆ ಸ್ತ್ರೀಯರ ಪೂಜಾ ಸೌಲಭ್ಯನೂ ಕೂಡ ಇರ್ತದೆ. ಅವರು ಕೂಡ ಅದಕ್ಕೆ ಪುರುಷರು ಮಾಡಿದಷ್ಟು ವಿದ್ಯುಕ್ತವಾಗಿ ಮಾಡದೆ ಹೋದ್ರು ಕೂಡ ಒಂದು ವಿದ್ಯುಕ್ತವಾಗಿ ಅದನ್ನು ಮಾಡಿ ಹೂ ಇತ್ಯಾದಿಗಳಿಂದ ಅರ್ಚನೆ ಮಾಡಿ ಅದನ್ನು ಮುಂದುವರಿಸೋದು ಕಂಡಿದೆ. ಹಾಗೆ ಮಾಡೋದು ಒಳ್ಳೆಯದು. ಅದರಿಂದ ವಿಘ್ನಹಾನಿ ಆಗ್ತದೆ ಅಂತ ಭಾಗವತ ತಾತ್ಪರ್ಯದಲ್ಲಿ ಅದ್ರ ಬಗ್ಗೆ ವರ್ಣನೆ ಮಾಡಿದ್ದಾರೆ. ನೃಸಿಂಹಾದಿಕಯ ಮೂರ್ತ್ಯ ಯಾಂಚಾನ್ಯಾಂ ಪ್ರತಿಷೇಧ್ ಗುರು ವಿಘ್ನಹಾನಿಸ್ತು ತದ್ಯುಗೇ ಅವತೀರ್ಣ ಹರಿಯರ್ ಮೂರ್ತ್ಯ. ನಾವಿರುವ ಯುಗದಲ್ಲಿ ಯಾವ ಭಗವಂತನ ರೂಪ ಅವತೀರ್ಣ ಆಗಿದೆ ಆ ರೂಪವನ್ನು ಉಪಾಸನೆ ಮಾಡಿದ್ರಿಂದ, ಪೂಜೆ ಮಾಡಿದ್ರಿಂದ, ಉಪಾಸನೆ ಮಾಡಿದ್ರಿಂದ ಸಾಕ್ಷಾತ್ಕಾರಕ್ಕೆ ಇರುವ ವಿಘ್ನಗಳೆಲ್ಲ ಪರಿಹಾರ ಕಾಣುತ್ತವೆ ಅಂತ ಇಷ್ಟು ಬಂದಿದೆ. ಅದರಿಂದ ಹಾಗೆ ಮುಂದುವರಿಸೋದು ಒಳ್ಳೆಯದು. ಅದರಿಂದ ನಮಗೆ ಇನ್ವಾಲ್ವ್ಮೆಂಟ್ ಬರ್ತದೆ. ಈಗಿರೋದು ನಮ್ಮ ಸಮಸ್ಯೆ ಏನಂದ್ರೆ, ಜನಸಾಮಾನ್ಯರನ್ನು ನಾನು ಕೂಡ ಗಮನಿಸಿದಾಗ ಹೇಳಿದ್ದು, ದೇವಾಲಯದಲ್ಲಿ ಪೂಜೆ ನಡೀತಿರ್ತದೆ, ಸ್ವಾಮಿಗಳು ಪೂಜೆ ನಡೀತಿರ್ತಾರೆ, ಮಾಡ್ತಿರ್ತಾರೆ. ನಮಗದರಲ್ಲಿ ನೋಟದ ಇನ್ವಾಲ್ವ್ಮೆಂಟ್ ಅಷ್ಟೇ. ನಾವು ಕೂತ್ಕೊಂಡು ಪೂಜೆ ಮಾಡಿದರೆ ನಮ್ಮ ಕೈಯಿಂದ ಭಗವಂತನ ವಿಗ್ರಹವನ್ನು ಸ್ಪರ್ಶ ಮಾಡಿ ಅದನ್ನೆಲ್ಲ ಅರ್ಚನೆ ಮಾಡಿ ಇದೆಲ್ಲ ಮಾಡಿದಾಗ ನಮ್ಮ ಪರ್ಸನಲ್ ಇನ್ವಾಲ್ವ್ಮೆಂಟ್ ಹೆಚ್ಚಾಗ್ತದೆ. ಅದರಿಂದ ವಿಘ್ನಹಾನಿ ಆಗ್ತದೆ. ಮನುಷ್ಯನ ಏಕಾಗ್ರತೆ ಕ್ರಮೇಣ ಇಂಪ್ರೂವ್ ಆಗ್ತಾ ಹೋಗ್ತದೆ. ಅದರಿಂದ ಸ್ತ್ರೀಯರು ಅದನ್ನು ಮಾಡಬೇಕು ಅಂತ ನನ್ನ ತಾತ್ಪರ್ಯ. ಅದರಿಂದ ಸ್ತ್ರೀಯರಿಗೆ ಪ್ರತಿಮಾ ರೂಪದಲ್ಲಿ ಭಗವಂತನ ಆರಾಧನೆಯನ್ನ ಕಡ್ಡಾಯ ಅಂತ ನನಗೆ ಹೇಳಲಿಕ್ಕೆ ಬರೋದಿಲ್ಲ. ಏನೇನು ಸಂಪ್ರದಾಯಗಳು ಬಂದಿವೆ ಅಂತ ಅನ್ನೋದನ್ನ ಹೇಳಿದೆ. ಉಡುಪಿ ಕಡೆ ಸ್ತ್ರೀಯರು ಹಾಗೇನು ಮಾಡೋದಿಲ್ಲ ಅಂತಲೂ ಕೂಡ ನನಗೆ ಕೇಳಿ ಬಂತು. ಅದೇನೇ ಇರಲಿ, ಉಪಾಸನೆಯನ್ನ ಶ್ರವಣ, ಮನನ, ಧ್ಯಾನ ಇಷ್ಟನ್ನು ಮುಂದುವರಿಸ್ತಾ ಇರಬೇಕು. ಮತ್ತೆ ಮಾಡುವವರು, ಪ್ರತಿಮಾ ಪೂಜೆ ಮಾಡುವ ಸ್ತ್ರೀಯರು ಮಾಡದೇ ಇರುವವರನ್ನ ಅದ್ಯಾರೋ ತಪ್ಪು ಮಾಡ್ತಾ ಇದ್ದಾರೆ, ಅವರಲ್ಲಿ ಸಾಧನೆಯಲ್ಲಿ ಕೊರತೆ ಇದೆ ಇತ್ಯಾದಿ ದೃಷ್ಟಿಯಿಂದ ಗಮನಿಸಬಾರದು. ಸಮಾಜದಲ್ಲಿ ಯಾವತ್ತೂ ನಡೆಯೋದು ಇಂಥವು. ಇನ್ನೊಬ್ಬರನ್ನ ಯಾವ್ದಾವ್ದೋ ದೃಷ್ಟಿಯಿಂದ ನೋಡೋದು, ತಾವು ಮಾಡ್ತಿರುವ ಆಚಾರ ಅವರಲ್ಲಿ ಕಂಡು ಬರ್ತಿದ್ದೆ ಹೋದ್ರೆ ಅವರನ್ನ ಕಡೆಗಣಿಸೋದು ಇಂಥವೆಲ್ಲ ನಡೀತವೆ. ಹಾಗೆ ಮಾಡಬಾರ್ದು. ಪ್ರತಿಯೊಂದಕ್ಕೂ ಅವ್ರದೇ ಆದ ವಿಧಾನಗಳು ಇರ್ತವೆ. ಮತ್ತೆ ಯಾವ್ಯಾವ ಕಾಲದಲ್ಲಿ ಏನೇನು ಮಾಡಬೇಕು ಅನ್ನೋದನ್ನ ಆಯಾ ವ್ಯಕ್ತಿಯಿಂದ ಭಗವಂತ ಮಾಡಿಸ್ತಾನೆ ಗುರುವಿನ ಮೂಲಕ. ಅಲ್ಲಿವರೆಗೆ ನಾವು ಅಹಂಕಾರ ಪಟ್ಟರೆ ಅದು ನಮ್ಮದೇ ಪತನಕ್ಕೆ ಕಾರಣ ಆಗ್ತದೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.